ಒಬ್ಬೊಬ್ರು ಮಾಡಿ ಅದು ಒಂದೊಂದು ಗುಂಪಾಗಿ ಕೂತಿದೆಯಲ್ಲ. ಈ ಒಬ್ರು ಬಂದ್ರು ಒಂದಾಯ್ತು, ಇಬ್ರು ಬಂದ್ರು ಎರಡಾಯ್ತು, ಮೂರು ಬಂದ್ರು ಮೂರು ಗೊತ್ತಾಯ್ತು. ಈಗ ಅದನ್ನು ಒಂದು ಮಾಡೋದು ಬಿಟ್ಟು ನೀವು ಮೂರು ಮಾಡಿದ್ರೆ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಯಾವ ಭಗವಂತ ಅವತರಿಸಿ ಬಂದರೂ ಎಲ್ಲ ಓದುವಾಗಲೂ ದ್ವೈತ ಕಾಣ. ಅದ ಕಾರಣ ಅಲ್ಲಿ ಇರೋದಲ್ಲ, ನನ್ನ ತಲೆಯಲ್ಲಿ ಇರೋದು. ಅಂದರೆ ನಾನು ಯಾವಾಗಲೂ ನಾವು ನಮ್ಮ ತಲೆಯಲ್ಲಿ ಇದ್ದದ್ದನ್ನು ಪುಸ್ತಕದಲ್ಲಿ ಓದ್ತೇವೆ, ಪುಸ್ತಕದಲ್ಲಿದ್ದದ್ದನ್ನು ತಲೆ ತೆಗೋಬೇಕು ಸ್ವಾಮಿ, ಅದು ಮಾಡ್ತಾ ಇಲ್ಲ. ಸೊ ಪುಸ್ತಕದಲ್ಲಿ ಇದ್ದದ್ದು ನಾವು ಓದಬೇಕಾಗಿದ್ದರೆ ಮೊದಲು ನಮ್ಮ ತಲೆ ಖಾಲಿ ಆಗಬೇಕು. ನಾವು ತಲೆಯಲ್ಲಿ ಪೂರ್ವಾಗ್ರಹಗಳನ್ನು ತುಂಬಿಕೊಂಡು ಪುಸ್ತಕ ಓದಿದರೆ ಪುಸ್ತಕದಲ್ಲಿದ್ದದ್ದು ತಿಳಿಯೋದಿಲ್ಲ. ನಮ್ಮ ಪೂರ್ವಾಗ್ರಹವೇ ಪುಸ್ತಕದಲ್ಲಿಯೂ ಇಂಪ್ರಿಂಟ್, ಅದರಲ್ಲಿ. ಆದ್ದರಿಂದ ಮೊದಲು ಅದು ಹೇಳಿದ ಆಚಾರ, ದೌರ್ಲಭ್ಯಾತ ಶುದ್ಧ ಬುದ್ಧಿ, ನಾವು ಅನ್ಪೊಲ್ಯೂಟೆಡ್ ಥಿಂಕಿಂಗ್, ಈ ಯಾವ ಪ್ರಭಾವಕ್ಕೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ಚಿಂತನೆ ಮಾಡುವಂಥದ್ದೇ ಕಷ್ಟ. ಅಂಥದ್ದು ಸಿಗು ದುರ್ಲಭ. ಆಮೇಲೆ ಇನ್ನೂ ಕಷ್ಟ ಏನು ಅಂದರೆ ಬಾಹುಲ್ಯಾತ್ ಅಲ್ಪವೇದಿನ. ಇವತ್ತಿನ ಅರ್ಧಂಬರ್ಧ ಓದಿದವರು ಅಥವಾ ಏನೂ ಗೊತ್ತಿಲ್ಲದಿದ್ದವರೆಲ್ಲ ಜಗದ್ಗುರುಗಳಾಗಿ ಕೂತು ಬಿಡ್ತಾರೆ ಪೀಠದಲ್ಲಿ. ಏನು ಮಾಡಬೇಕು ಶಿಷ್ಯರು? ಪ್ರಾರಬ್ಧ ಕರ್ಮ. ಅವರು ಎಲ್ಲಿದೆ ಅಂದರೆ ಕೆಮರಾ ಬಂದಾಗ ಹೀಗೆ ಹಿಡ್ಕೋಬೇಕು ಅಂತ ಮಾತ್ರ ಟ್ರೈನಿಂಗ್ ಆಗಿರುತ್ತೆ. ಹೀಗೆ ಹಿಡ್ಕೊಂಡ್ರೆ ಏನು ಅಂತ ಕೂಡ ಗೊತ್ತಿರೋದಿಲ್ಲ ಅವರಿಗೆ. ಇದು ಜ್ಞಾನೋದಯ. ಅಂದರೆ ನಮಗೇನು ಅಂದರೆ ಆಮೇಲೆ ಅವರು ಪೀಠದ ಕೂತು ಬಿಟ್ಟರೆ ಅವರು ಜಗದ್ಗುರುಗಳು. ಆಮೇಲೆ ನಾವು ಅಡ್ಡ ಬೀಳೋದೆ, ಪ್ರಶ್ನೆ ಮಾಡೋ ಹಾಗಿಲ್ಲ. ಜಗದ್ಗುರು ನಾನು ಹೇಳಿದೆ, ಈ ಜಗತ್ತಿರೋದು ಒಂದು, ಈ ಸಾವಿರಾರು ಜಗದ್ಗುರುಗಳು ಎಲ್ಲಿಂದ ಕೊಟ್ಟಿದ್ರು ಅಂದರೆ ಕಡೆಗೆ ಯೋಚನೆ ಮಾಡಿದೆ. ಅವರವ್ರದ್ದೇ ಮಠ, ಆ ಮಠದಲ್ಲಿರುವಂಥ ಇಂಡಿ ವಾಣಿಗಳು ಅವರಿಗೆ ಅವತ್ತೇ ಜಗತ್ತು, ಅದಕ್ಕೆ ಅವ್ರ ಗುರುಗಳು. ಇದೇನು ಹೇಳೋಕೆ ಅರ್ಥ ಆಗಬೇಕು. ಏನಾದರೂ ತಿಳುವಳಿಕೆ ಇಲ್ಲದ ಮಂದಿ ಧರ್ಮದ ಬಗ್ಗೆ ಉಪದೇಶ ಮಾಡಲಿಕ್ಕೆ ಕೂತ್ರೆ ಏನು ಅವಸ್ಥೆ? ಧರ್ಮ ಏನು ಅಂತ ಉಪದೇಶ ಮಾಡಬೇಕಾದವರಿಗೆ ಒಂದು ಧರ್ಮ ಅಂದರೆ ಏನು ಅಂತ ಗೊತ್ತಿರಬೇಕಲ್ಲ. ಹಾಗಾಗಿ ಈ ಅಲ್ಪವೇದಿನಾಂಬ ಹುಲ್ಯಾತ ಮೆಜಾರಿಟಿ, ಇವತ್ತು ಡೆಮಾಕ್ರಸಿ ನೋಡಿ, ಮೆಜಾರಿಟಿಗೆ ಬೆಲೆ ಅಂದ ಅರೆಬರೆ ತಿಳಿದವರೇ ಇವತ್ತು ಸಾಮ್ರಾಜ್ಯ ಆಳ್ತಾರೆ. ಬುದ್ಧಿವಂತರು ತನಗೆ ಇಟ್ಕೊಂಡು ಕೂತ್ಕೊಳ್ಳಿ. ಮೂರನೇದು ಬಹಳ ಮುಖ್ಯವಾದ ಕಾರಣ ದುರಾಗ್ರಹ ಗೃಹೀತತ್ವ. ಪ್ರತಿಯೊಬ್ಬರಿಗೂ ತಾನು ಹುಟ್ಟಿದ ಮತ ಶ್ರೇಷ್ಠ ಅನ್ನುವಂತಹ ದುರಾಗ್ರಹ ಇದ್ದೇ ಇರುತ್ತೆ. ಆದ್ದರಿಂದ ಪ್ರಪಂಚದಲ್ಲಿ ಎಲ್ಲ ಮತಗಳು ಎಲ್ಲ ಕಾಲದಲ್ಲೂ ಇರ್ತವೆ. ಇದು ಬಹಳ ಅದ್ಭುತವಾದ ಸೈಕೋ ಅನಾಲಿಸಿಸ್.